ಏನಾಗಿದೆ, ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ KSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಥಿಲಗೊಂಡಿದೆ. ಅದು ಮುಜರಾಯಿ ದೇವಸ್ಥಾನ. ಶಿಥಿಲಗೊಂಡಿರೋದ್ರಿಂದ ಆ ದೇವಸ್ಥಾನನ ಕಟ್ಟಬೇಕು ಅನ್ನೋದು ಕೋಲಾರ ಟೌನ್ ಅಲ್ಲಿ ಇರ್ತಕ್ಕಂಥ ಬಹುತೇಕ ಜನಗಳ ಒಂದು ಒತ್ತಡ. ದೇವಸ್ಥಾನ ಕಟ್ಟಬೇಕು. ಮುಜರಾಯಿ ದೇವಸ್ಥಾನ ಇರೋದ್ರಿಂದ ಅದಕ್ಕೆ ನಾನೇ ಚೇರ್ಮನ್ ಇರ್ತೀನಿ, ತಹಸೀಲ್ದಾರ್ ಅವರು ಸೆಕ್ರೆಟರಿ ಇರ್ತಾರೆ. ಆಮೇಲೆ ಈ ದೇವಸ್ಥಾನ ಕಟ್ಟೋದಕ್ಕೆ ನಮ್ಗೇನು ಸರ್ಕಾರದಿಂದ ದುಡ್ಡು ಅವಶ್ಯಕತೆ ಏನು ಬೇಕಾಗಿಲ್ಲ ಈ ದೇವಸ್ಥಾನ ಕಟ್ಟೋದಕ್ಕೆ. ಯಾಕಂದ್ರೆ ಭಕ್ತಾದಿಗಳೇ ಬೇಕಾದಷ್ಟು ಜನ ನಾವು ಮಾಡ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ. ಒಬ್ರು ನನಗೆ ಹೇಳಿದ್ರು, ಅವ್ರು ನಿಮ್ಗೆ ಗೊತ್ತು ಯಾರು ಅಂತ, 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಕರೆಕ್ಟಾ? 50 ಲಕ್ಷ ರೂಪಾಯಿ ಕೊಡ್ತೀವಿ ಆ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು. ಇನ್ನೊಬ್ರು ಯಾರು ಹೇಳಿದ್ರೆ 1 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 20 ಲಕ್ಷ 30 ಲಕ್ಷ 50 ಲಕ್ಷ ಕೊಡುವಂತವ್ರು ತುಂಬಾ ಜನ ಇದ್ದಾರೆ. ಅದಕ್ಕೆ ಇವಾಗ ಏನ್ ಮಾಡಿದೀವಿ ಅಂದ್ರೆ, ದೇವಸ್ಥಾನದ್ದು ಪ್ಲಾನ್ ಏನೇನಾಗಿದೆ, ಪರ್ಮಿಷನ್ ಆಗಿದೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅನುಮತಿ ನಮಗೆ ಸಿಕ್ಕಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲೇ. ಆಮೇಲೆ ಅಲ್ಲಿ ಕೆಲವರು ಅಂಗಡಿಗಳು ಕಟ್ಟಬೇಕು ಅದು ಇದು ಅಂದ್ರು, ಅಂತದಕ್ಕೆ ಯಾವ್ದಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಸರ್ಕಾರದಿಂದ ಆದೇಶ ಇದೆ. ಅದನ್ನ ಯಾವ್ದು ಅಂಗಡಿಗಳು ಕಟ್ಟೋದು, ದೇವಸ್ಥಾನ ಇದು ಎಸ್ಟಿಮೇಟ್ ಸರ್, ಇದು ದೇವಸ್ಥಾನ ಗೋಪುರ. ಅಲ್ಲಿ ನಾವ್ ಹೇಳೋದಷ್ಟೇ, ಒಂದೇ ಹೇಳೋದು, 2 ದೇವಸ್ಥಾನಗಳು ನಮ್ಮ ಗುರಿ ಇದೆ. ಒಂದು ನಂಬರ್ 1 ನಮ್ಮ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. 2ನೇದು ಕಟಾರಿ ಗಂಗಮ್ಮನ ದೇವಸ್ಥಾನ. ಈ 2 ದೇವಸ್ಥಾನನು ಕಂಪ್ಲೀಟ್ ಮಾಡುವಂತದ್ದು ಒಂದಿದೆ. ಕಾಣಿಸ್ತದೆ, ಗೋಡೆಗಳೆಲ್ಲ ಹಿಂಗೆ ಬಿದ್ದೋಗ್ತಾ ಇದ್ದಾವೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ದೇವಸ್ಥಾನ ನಮಗೆ ಸುಂದರವಾಗಿ ರೆಡಿಯಾಗಿ ಸಿಗುತ್ತೆ. ಆಂಜನೇಯ ದೇವಸ್ಥಾನ ಇದು ತುಂಬ ಪ್ರಮುಖವಾದ ಸ್ಥಳದಲ್ಲೇ ನೋಡಿ. ಇದು ಹೊಸ ಬಸ್ ಸ್ಟ್ಯಾಂಡ್ ತುಂಬ ಒಳ್ಳೆಯ ಜಾಗದಲ್ಲಿದೆ. ಸೊ ಈಗ ಸದ್ಯಕ್ಕೆ ಇದು ಈ ರೀತಿ ಕ್ಷತಿಗ್ರಸ್ತವಾಗಿದೆ. ಮುಂಬರುವ ದಿನಗಳಲ್ಲಿ ನಿಮಗೆ ಇದು ಚೆನ್ನಾಗಿ ಒಳ್ಳೆ ದೇವಾಲಯ ಕಾಣೋಕ್ಕೆ ಸಿಗುತ್ತೆ ಅಂತ ಒಂದು ಆಸೆ ಜನಗಳಲ್ಲಿ ಮೂಡಿದೆ. ಕೋಲಾರ ಜನಗಳು ಹಲವಾರು ಜನ ಇದನ್ನು ತುಂಬಾ ನೋವು ತಿಂತಾಯಿದ್ರು. ಇದು ನೋಡಿ, ನಮ್ಮ ಕೋಲಾರಲ್ಲಿರುವ ದೇವಸ್ಥಾನ ಹಿಂಗೆ ಆಗೋಗ್ಬಿಟ್ಟಿದೆ, ಇದಕ್ಕೇನು ಒಳ್ಳೆ ಯೋಗ ಬಂದಿಲ್ವಂತ ಬರ್ತಾಯಿದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ದೇವಾಲಯ ರೆಡಿ ಆಗಿಬಿಡುತ್ತೆ.